ಕ್ಷೇತ್ರದಲ್ಲಿ ನ್ಯೂಸ್ ಪೋಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ಇಂಗಳದಾಳ್. ನಾನಿವತ್ತು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಇಲ್ಲಿ 4ನೇ ಬಾರಿ ಶಾಸಕರಾಗಿ ಜೆಡಿಎಸ್ನಿಂದ MT ಕೃಷ್ಣಪ್ಪ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಜನರ ನಿರೀಕ್ಷೆ ಏನು, ಇನ್ನು ಅವರಿಗೆ ಕ್ಷೇತ್ರದ ಜನರು ಎಷ್ಟು ಮಾರ್ಕ್ಸ್ಗಳನ್ನ ಕೊಡ್ತಾರೆ ಅನ್ನೋದನ್ನ ಈ ಭಾಗದ ಮತದಾರರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಕೆ ಮಾವಿನಹಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ. ಇಲ್ಲಿ ಕೊಬ್ಬರಿ ಸುಲಿತಾ ಇದ್ದಾರೆ, ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಹೆಂಗೆ ನಿಮ್ಮೂರ ಕಡೆ ಎಲ್ಲ ಅಭಿವೃದ್ಧಿ ಆಗಿದಾವ? ರೋಡು, ರಸ್ತೆ, ಚರಂಡಿ ಎಲ್ಲ ಚೆನ್ನಾಗೈತಾ ಹೆಂಗೆ? ಹೌದು ಸರ್, ಚೆನ್ನಾಗಿ ಮಾಡ್ರಿ. ನಮ್ಮ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ MT ಕೃಷ್ಣಪ್ಪ ಅವರು ನಮ್ಮ ಕಡೆ ಕೆಲಸ ಚೆನ್ನಾಗಿ ಮಾಡ್ಯಾರ ಸರ್. ಮತ್ತೆ ಬೇಕು ಅಂತೀರಾ? ನಮ್ಗೆ ಇನ್ನೂ ಕೆಲಸ ಆಗ್ಬೇಕು ಸರ್, ಇನ್ನು ಭಾರಿ ಕೆಲಸಗಳು ಮಾಡೋ ಅಂತವೆ. ಆಮೇಲೆ ಮತ್ತೆ ಇವು ನಾವು ನೋಡ್ರಿ ಕೋಕೋನಟ್ಟು ಜಾಸ್ತಿ ಇದು ಮಾಡ್ತಾ ಇದೀವಿ. ಇದರಲ್ಲಿ ಅಭಿವೃದ್ಧಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಇದು ಮಾಡಿ ನಮಗೆ ರೈತರಿಗೆ ಒಂದು ಚೆನ್ನಾಗಿ ಇದು ನೆಟ್ ಕೊಡ್ಬೇಕು ಅಂತ ಹಿಂದೆ MLAಗಳೆಲ್ಲ ಇಲ್ಲ ಸರ್. BJP ಸರ್ಕಾರ ಬಂತ, ಅವಾಗ ಅನ್ನೋದು ಸರ್ಕಾರ ಇದ್ದುವೆ ಏನು ಅಂತ ಕೆಲಸಗಳು ಮಾಡಲ್ಲ ಸರ್. ಇವರು ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಾ MLA ಅವ್ರಿಗೆ? 10ಕ್ಕೆ ಸರ್ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು? 10ಕ್ಕೆ ನಾನು 90% ಕೊಡ್ತೀನಿ ಸರ್. 90%? ಹೌದು ಸರ್, ಪಕ್ಕ ಸರ್. ಈಗ MLA ಅವ್ರು ಹೆಂಗೆ ಕೆಲಸ ಮಾಡ್ತಾವ್ರಾ ನಿಮ್ಮ ಭಾಗದಲ್ಲೆಲ್ಲ? ಪಕ್ಕ ಮಾಡ್ತಾವ್ರೆ ಸರ್, ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾವ್ರೆ. ಸಿಗ್ತಾರಾ ಜನಗಳಿಗೆ? ಸಿಕ್ಕೇ ಸಿಗ್ತಾರೆ. ಫೋನ್ ಮಾಡಿದ್ರೆ ಸಿಗ್ತಾರಾ ಅಥವಾ ಡೈರೆಕ್ಟಾಗಿ ಬರ್ತಾರೆ. ಏನು ಕಷ್ಟ ಸುಖ ಐತೆ ನೋಡ್ಕೋತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬಿಟ್ಟು ಹೋಯ್ತಾರೆ. ಅಲ್ಲ ಈಗ ರೋಡು, ಚರಂಡಿ ಎಲ್ಲ ಪಕ್ಕ ಮಾಡ್ತಾರೆ ಸರ್, ಏನು ತೊಂದರೆ ಇಲ್ಲ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ತುರುವೇಕೆರೆ ಪಟ್ಟಣದಲ್ಲಿ ನಾನಿದ್ದೀನಿ. ಇಲ್ಲಿ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗೋಣ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ, ಯಾವ ಊರು ನಿಮ್ದು? ಹೊಸಳ್ಳಿ. ಯಾರು MLA ಅವ್ರು ಇಲ್ಲಿ? ಇಲ್ಲಿ MT ಕೃಷ್ಣಪ್ಪ. ಹೆಂಗೆ ಸಿಗ್ತಾರಾ ಜನಗಳ ಕೈಗೆ? ಸಿಗ್ತಾರೆ, ಬರ್ತಾರಾ? ಬರ್ತಾರೆ. ಇಲ್ಲೇ ಇರ್ತಾರ ಬೆಂಗಳೂರ? ಇಲ್ಲಿ ಎಲ್ಲಿ ಬೇಕಾದ್ರೂ ಇರ್ತಾರೆ. ಅವರೇನು MLAಗಳು ಪರವಾಗಿಲ್ಲ, ಚೆನ್ನಾಗವ್ರೆ, ಕೆಲಸ ಮಾಡ್ತಾರೆ. ಎಲ್ಲ ಏನೇನು ಹಳ್ಳಿ ಕಡೆ ಬೇಕು ಅದು ಮಾಡ್ತಾರೆ. ರೋಡ್ ಪಾಡು ಎಲ್ಲ ಎಲ್ಲ ಮಾಡ್ತಾರೆ. ಮಣ್ಣು ಹಾಕ್ಯಾರ, ಇನ್ನೂ ಸರ್ವಿಸ್ ಕೊಟ್ಟಿಲ್ಲ. ನೀರು ಮೊದ್ಲಂಗೆ ಬರುತ್ತಾ ಇಲ್ಲ, ಹಿಂಗೆ ನಿಂತೋಗುತ್ತೋ. ಕೃಷ್ಣಪ್ಪ ಚೆನ್ನಾಗಿ ಕೆಲಸ ಮಾಡ್ತಾವೆ. ಮನೆಗೂ ನಿಲ್ಲಿ ಕೊಟ್ಟವ್ರೆ, ಶುದ್ಧ ಜಲ ನೀರು ಕೊಟ್ಟವ್ರೆ. ಈಗ ಎಲ್ಲ ಮೀಟ್ರ್ ಹಾಕಿ ಸರ್ವಿಸ್ ಆಗಿವೆ, ಚೆನ್ನಾಗಿ ಮಾಡ್ತಾರೆ. ಸಿಗ್ತಾರೆ, ನೇರ ಬರ್ತಾರೆ. ತುರುವೇಕೆರೆ ತಾಲೂಕು ಆಫೀಸ್ ಸಿಗ್ತಾರೆ, ಇಲ್ಲೇ ಇರ್ತಾರೆ, ಬರ್ತಾರೆ. ವಾರಕ್ಕೊಂದ್ಸಲ ಬರ್ತಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ, ಸಿಗ್ತಾರೆ ಸರ್. ತಾಲೂಕು ಆಫೀಸ್ ಒಂದು ಕುಡಿಯೋ ನೀರು, ಶೌಚಾಲಯ ಬೇಕು, ಇದು ಓಪನ್ ಆಗಬೇಕು, ಇವೆಲ್ಲ ಮಾಡಬೇಕು ಸರ್. ಮತ್ತು ನಮ್ಮ ಪುರಸಭೆ ಸ್ವಲ್ಪ ಲಂಚತನ ಜಾಸ್ತಿ ಐತೆ, ಅವೆಲ್ಲ ರೆಡಿ ಮಾಡಬೇಕು ಸರ್. ಹೇಳಿದ್ರು ಅದೇನು ಅದಕ್ಕೆ ಗಮನ ಆಗಲ್ಲ. ಒಂದು ಈ ಖಾತೆ ತಗೊಳಕ್ಕೆ ಹೋದ್ರೆ ದುಡ್ಡು ಇಲ್ದಲ್ಲಿ ಅಲ್ಲಿ ಕೆಲಸ ನಡೆಯೋದೇ ಇಲ್ಲ, ದುಡ್ಡು ಕೊಟ್ಟರೇನೆ ಕೆಲಸ. ನಮಗೆ ರೈತರ ಬಂಧು ಅವನು ನಮ್ಮ MT ಕೃಷ್ಣಪ್ಪ. ಬಡವರ ಬಂಧು, ಬಡವರಿಗೋಸ್ಕರ ಏಳಿಗೆ ಮಾಡೇ ಮಾಡ್ತಾರೆ. ಇಲ್ಲಿ ಅನುದಾನ ಕೊಟ್ಟಿಲ್ಲ ನಮ್ಮ ಗೌರ್ಮೆಂಟ್ ಅವ್ರಿಗೆ. ಅವ್ರು ಇಲ್ದಿದ್ದಕ್ಕೆ ಅನುದಾನ ಕೊಡೋದಕ್ಕೆ ಅವ್ರು ಏನು ಮಾಡೋಕ್ಕಾಯ್ತಾ ಇಲ್ಲ. ಅದಕ್ಕೆ ನಮ್ಮ MT ಕೃಷ್ಣಪ್ಪ ಜೈ ಅಂತೀವಿ ಸ್ವಾಮಿ. ನಾವು ರೋಡ್ ತಿರ್ಗಾಡಕ್ಕಾಗಲ್ಲ ಸ್ವಾಮಿ, ರೋಡ್ ಮಾಡಿ ಸ್ವಾಮಿ. ಮೊದಲು ರೋಡಲ್ಲಿ ಕಿತ್ತೋಯ್ತೆಲ್ಲ ಪೂರ್ತಿ ಅಲ್ಲೇ 20 ವರ್ಷ ಆಯ್ತು ಮಾಡಿ ಸ್ವಾಮಿ, ಹೇಳ್ತೀನಿ. ಅದ್ ಬಿಟ್ರೆ ಬೇರೆ ಏನೈತೆ ಸಮಸ್ಯೆ? ಅಷ್ಟೇ, ಫಸ್ಟ್ ಅವ್ರು ರೋಡ್ ಮಾಡಿಕೊಡ್ರು MLA. ಸರ್, ತುರುವೇಕೆರೆಗೆ MT ಕೃಷ್ಣಪ್ಪ MLA ಆದಮೇಲೆ ಕುಮಾರಸ್ವಾಮಿ ಸರ್ಕಾರದಾಗೆ 9 ಹೈಸ್ಕೂಲ್ ತಗೊಂಬಂದ್ರು, ಪಾಲಿಟೆಕ್ನಿಕ್ ಕಾಲೇಜ್ ತಗೊಂಬಂದ್ರು, ಡಿಪ್ಲೊಮಾ ಕಾಲೇಜ್ ತಗೊಂಬಂದ್ರು, ಅಲ್ಲಿಂದ ಕೋರ್ಟ್ ಕಟ್ಟಿರು, ಫೈರ್ ಇಂಜಿನ್ ಕಟ್ಟಿರು. ಇಷ್ಟೆಲ್ಲ ಮಾಡಿ ಈ ಸರ್ಕಾರದಾಗೆ LLB ಕಾಲೇಜ್ ಬೇಕು ಅಂತ 2 ವರ್ಷದಿಂದ ಕೇಳ್ತಾವ್ರೆ. ಮಾನ್ಯ ಸಿದ್ದರಾಮಣ್ಣವ್ರು ಕಾಲೇಜ್ ಮಂಜೂರು ಮಾಡೋಕ್ಕಾಗಿಲ್ಲ. ತುರುವೇಕೆರೆ ತಾಲೂಕು ಹಳ್ಳಿಗೆ 360 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟು ದುಡ್ಡು ತಗೊಂಬಂದ್ರು. ಮನೆ ಗಂಗೆ ಅಂತೇಳಿ ಹೆಣ್ಮಕ್ಳುಗಳು ನೀರಿಗೆ ಪರದಾಡೋದು ಬೇಡ, ಮನೆ ಬಾಗಿಲಿಗೆ ನೀರು ಬರಲಿ ಅಂತೇಳಿ ಪ್ರತಿ ಊರಲ್ಲೂ ಗುದ್ಲಿ ಪೂಜೆ ಮಾಡಿ ಎಲ್ಲ ಕಡೆ ಕೆಲಸ ಸ್ಟಾರ್ಟ್ ಆಗಿವೆ. ಇನ್ನು 6 ರಿಂದ 8 ತಿಂಗಳೊಳಗೆ ಪ್ರತಿ ಮನೆ ಬಾಗಿಲಿಗೂ ನೀರು ಹೋಗುತ್ತೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ಕ್ಕೆ ಅವ್ರಿಗೆ? ಸರ್ 10ಕ್ಕೆ ಈಗ ಇನ್ನೊಂದು 10ಕ್ಕೆ 10 ಕೊಡ್ಬೋದು. ಆದರೆ ಈ ಸರ್ಕಾರ ಗ್ರಾಂಟ್ ಕೊಡದೇ ಇರೋದ್ರಿಂದ, ಗುಂಡಿ ಮುಚ್ಚ ಗ್ರಾಂಟ್ ಕೊಡದೇ ಇರೋದ್ರಿಂದ 9.5 ತಕಲು ಕೊಡ್ತೀನಿ ಸರ್ ನಾನು. ಅಂದ್ರೆ ಅನುದಾನ ಕೊಟ್ಟಿದ್ರೆ 10ಕ್ಕೆ 10 ಕೊಡಿವೆ. ಈ ಸರ್ಕಾರದ 0.5% 99% ತಪ್ಪೈತೆ ಸರ್. MLA ಅವರು ನಮ್ಮ ತುರುವೇಕೆರೆ MT ಕೃಷ್ಣಪ್ಪ ಅವ್ರ ತಾಲೂಕು MLA ಅವರು. ಇಲ್ಲಿ ಯಾರನ್ನೇ ನಮ್ಮ ತುರುವೇಕೆರೆ ತಾಲೂಕಲ್ಲಿ ಯಾವುದೇ ಹಳ್ಳಿ ಕೇಳಿದ್ರು ಪ್ರತಿ ಸೋಮವಾರ ಇದೇ, ನೀವು ಎದುರುಗಡೆ ಇದ್ದೀರಾ, ತಾಲೂಕು ಕಚೇರಿ ಮುಂಭಾಗದಲ್ಲೇ ಇದ್ದೀರಾ, ಇದೇ ತಾಲೂಕು ಕಚೇರಿಯಲ್ಲಿ ಪ್ರತಿ ಸೋಮವಾರ 3 ಗಂಟೆಗೆ ಎಲ್ಲ ಜನಗಳಿಗೂ ಸಿಗ್ತಾರೆ. ಯಾವುದೇ MLA ಆಗಲಿ ಇದುವರೆಗೂ ಹಳೆ MLA ನಮಗೆ ಒಂದು ಸತಿ ಸಿಕ್ಕಿಲ್ಲ.
ನಮ್ಮ ಕಷ್ಟ ಏನೇ ಇದ್ರು ಕೃಷ್ಣಪ್ಪರು ಒಬ್ಬರೇ ಕೇಳೋದು. ಒಂದು ಅವ್ರಿಗೆ ಯಾಕೆ ಏನು ನಮ್ಮ ತಾಲೂಕಲ್ಲಿ ಏನು ಮುಂದೆ ಕೆಲಸ ಮಾಡೋಕ್ಕೆ ಏನು ಇದಾಗ್ತಿಲ್ಲ ಅಂದರೆ ಈ ಸರ್ಕಾರ ಕೆಲಸ ಅನುದಾನ ಕೊಡ್ತಾ ಇಲ್ಲ. ನಮ್ಮ ಸೆಷನಲ್ಲಿ ಅಣ್ಣರು ಹೇಳೋದು ಒಂದೇ, ಇವರು ಅನುದಾನ ಕೊಡ್ತಾ ಇಲ್ಲ. ಈ ಸಿದ್ದರಾಮಯ್ಯವ್ರ ಸರ್ಕಾರಕ್ಕಿಂತ ನಾವು ಹೇಳ್ತಿಲ್ವ, ಸೆಂಟ್ರಲಲ್ಲಿ ಕುಮಾರಣ್ಣರವ್ರಲ್ಲ, ಅವರು ನಮ್ಮ ಸ್ಟೇಟಿಗೆ CM ಆಗಬೇಕು, ಇಲ್ಲಿ ನಮ್ಮ ಕೃಷ್ಣಪ್ಪ ಅವ್ರು ಮಿನಿಸ್ಟರ್ ಆಗಬೇಕು, ಅವಾಗ ನಮ್ಮ ತಾಲೂಕು ಮುಂದುವರಿ ಸರ್. ತುರುವೇಕೆರೆನೆಲ್ಲ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. MLA ಅವರು ಮಾಡ್ತಾರೆ, ಬಟ್ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಇದು ಪಟ್ಟಣ ಪಂಚಾಯತಿ ವಾಣಿಜ್ಯ ಮಳಿಗೆ ಹಂಗೆ ಸ್ಟಾಪ್ ಆಗಿದೆ. ಸರ್ಕಾರ ಇದೆಲ್ಲ ಒಂದು 10-15 ವರ್ಷದಿಂದ ಸ್ಟಾಪ್ ಆಗಿದೆ, ಅದು ಸ್ಟಾರ್ಟ್ ಆಗಿಲ್ಲ. ಕರೆಕ್ಟಾಗಿ ಹಳ್ಳಿಗಳಲ್ಲಿ ರೋಡ್ಗಳು CC ರೋಡ್ಗಳಾಗಿಲ್ಲ. ಈಗ ಏನು ಗಂಗಾ ಜಲ ಅಂತಂತ ಮಾಡಿದ್ರು, ಅದಕ್ಕೆಲ್ಲ ರೋಡೆಲ್ಲ ಕಿತ್ತಾಕಿದ್ದಾರೆ. ಈ ಹಾಲಿ ಶಾಸಕರು MT ಕೃಷ್ಣಪ್ಪ ಸಾಹೇಬರು ಮಾಡ್ಸೋಕ್ಕೂ ಸಹ ದುಡ್ಡಿಲ್ಲ, ಒಂದು ರೋಡ್ ಮುಚ್ಚೋಕ್ಕೂ ಸಹ ದುಡ್ಡಿಲ್ಲ. ಆವತ್ತು ಏನು BJP ಸರ್ಕಾರದವಿದ್ದು ಹಳೆ ಕೆಲಸಗಳು ಅದನ್ನ ಮಾತ್ರ ಪ್ಯಾಚಪ್ ಮಾಡ್ತಾರೆ ಬಿಟ್ರೆ ಬೇರೆ ಕೆಲಸಗಳು ಯಾವುದೂ ಆಯ್ತಿಲ್ಲ ಈ ತಾಲೂಕಲ್ಲಿ. ನೀರಿನ ಸಮಸ್ಯೆ ಐತೆ, ನೀರಿಂದು ಆಮೇಲೆ ಚರಂಡಿ ಸಮಸ್ಯೆ ಐತೆ, ರೋಡ್ಗಳು ಅಚ್ಚೆಟ್ ಮಾಡಲ್ಲ, ಏನೂ ಇಲ್ಲ, ಅದೇ ಅಷ್ಟೇ ಸಮಸ್ಯೆ. ಒಟ್ಟು ಬರ್ತಾರೆ MT ಕೃಷ್ಣಪ್ಪರು ತುರುವೇಕೆರೆಗೆಲ್ಲ? ಬರ್ತಾರೆ ಸರ್, ಬರ್ತಾರೆ. ಕಷ್ಟ ಸುಖ ಎಲ್ಲ ವಿಚಾರಿಸ್ತಾರೆ. ಏನು ಸಮಸ್ಯೆ ಬರೀಲ್ಲ ಅಂತ ಕೇಳ್ತಾರೆಲ್ಲ? ಬರ್ತಾರೆ. ಏನೇ ಸಮಸ್ಯೆ ಬಗೆಹರಿಸ್ತಾರೆ ಸರ್ MT ಕೃಷ್ಣಪ್ಪ, ಪರವಾಗಿಲ್ಲ ಸರ್. ರಸ್ತೆ ಪರವಾಗಿಲ್ಲ, ಟೌನ್ ಒಳಗೆ ಚೆನ್ನಾಗಿದೆ. ಇನ್ನು ಹಳ್ಳಿ ಕಡೆ ಅಂತ ಇಂಪ್ರೂವ್ಮೆಂಟ್ ಇಲ್ಲ. ಕೊಡಬೇಕು, ಪಕ್ಷ ಯಾವ್ದಾರ ಆಗಲಿ ಕೊಡಬೇಕು, ಎಲ್ಲರಿಗೂ ಅಭಿವೃದ್ಧಿ ಮಾಡಿ. ಎಲ್ಲಿ ಮಾಡಿರೋ ಅಭಿವೃದ್ಧಿನೇ ಅಲ್ವಾ, ಅವ್ರೇನು ಅವ್ರ ಮನೆಗೆ ತಗೊಂಡೋಗಾರ? ಅದಕ್ಕೆ ಕೊಡಬೇಕು, ಸರ್ಕಾರ ಕೊಡಬೇಕು. ಯಾವ ಪಾರ್ಟಿಯರಾಗಲಿ ಒಳ್ಳೆ ಕೆಲಸ ಮಾಡ್ತಾವ್ರು ಕೃಷ್ಣಪ್ಪ ಅವರು. ಅದಕ್ಕೆ ಸ್ವಲ್ಪ ಇದು ಕೊಟ್ಟರೆ, ಅನುದಾನ ಕೊಟ್ಟರೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ನಿಮ್ಮೂರಾಗ ನೀರು ರಸ್ತೆ ಎಲ್ಲ ಚೆನ್ನಾಗೈತಾ? ಯಾವುದು ರಸ್ತೆನೇ ಇಲ್ಲ, ಓಡಾಡಕ್ಕೆ ಅಡ್ಲೊಳಗೆ ಓಡಾಡ್ತೀವಿ. ನೀರು ಚಾನಲ್ ನೀರು ಬಂದಿದೆ, ಮಳೆ ಐತೆ ಅಷ್ಟೇ. ಈ ಮನೆಗೆಲ್ಲ ನೆಲ್ಲಿ ಎಲ್ಲ ಹಾಕಿಲ್ಲ? ಇಲ್ಲ, ಇನ್ನೂ ಹಾಕಿಲ್ಲ ನಿಮ್ಮೂರಾಗೆ. ರೋಡೇ ಇಲ್ಲ, ನೆಲ್ಲಿಗೆ ಹೋದೆ. ರೋಡ್ ಏನಾಗಿದೆ ನಿಮ್ಮೂರಿಂದು? ರೋಡ್ ಮಾಡಿಸ್ಕೊಟ್ಟಿಲ್ವಲ್ಲ, ಯಾಕೆ ಮಾಡ್ಕೊಡ್ಬೇಕಲ್ಲ, ನಿಮ್ಮಂತವ್ರು ಮಾಡಿರೇ ತಾನೇ ಆಗೋದು. MLA ಅವ್ರು ಬರ್ತಾರ ನಿಮ್ಮೂರಿಗೆ? ಅದೇ ಓಟ್ ಹಾಕ್ಸೋಣಕ್ಕೆ ಬರ್ತಾರೆ ಅಷ್ಟೇ, ಇನ್ನೇನಕ್ಕೂ ಇಲ್ಲ. ಓಟ್ ಮುಗಿದ್ಮೇಲೆ ನೀವು ಯಾವ ಊರು ಅನ್ನಲ್ಲ. ನಮ್ಮೂರಾಗ ಸಮಸ್ಯೆ ತುಂಬ ಸಮಸ್ಯೆ ಸರ್. ಚರಂಡಿ ಎಲ್ಲ ಗಲೀಜು, ರೋಡು ಮಾಡಿಲ್ಲ. ಎಲೆಕ್ಷನ್ನಲ್ಲಿ ಬರ್ತಾರೆ, ತಾಯಿ ದಯವಿಟ್ಟು ನಿಮ್ಮ ಕಾಲ್ಗೆ ಬೀಳ್ತೀವಿ ಅಂತ ಹಿಡ್ಕೊಳಕ್ಕೆ ಬರ್ತಾರೆ. ರೋಡ್ ಇಲ್ಲ, ರೋಡ್ ತಿರ್ಗಾಡಕ್ಕಾಗ್ತಾ ಇಲ್ಲ. ಸುತ್ತಲೂ ಸೊಳ್ಳೆ, ಗಿಡ ಮರ, ಏನು ಮಾಡಬೇಕು? ಎಲ್ಲ ಜ್ವರ ಬಂದು, ಕೆಮ್ಮು ನೆಗಡೆ ಬಂದು ಸಾಯ್ತಾ ಇದ್ದೀವಿ. ಎಲೆಕ್ಷನ್ನಿಗೆ ಬರ್ತಾರೆ, ಮನೆ ಬಿದ್ದೋಗೈತೆ ಸರ್, ಮನೆ ಬಿದ್ದೋಗೈತೆ, ಏನಾರ ಒಂದು ರೆಡಿ ಮಾಡಿಸ್ಕೊಡಿ ಅಂದರೆ ಇಲ್ಲಮ್ಮ ಈಗ ಯಾವ ಬಂದಿಲ್ಲ ಅಂತಾರೆ. ಗ್ರಾಂಟು ಒಂದು ಬಂದಿಲ್ಲ ಅಂತಾರೆ. ಎಲೆಕ್ಷನ್ ಮಾತ್ರ ಆಯ್ತಮ್ಮ ಕೊಡ್ತೀವಿ, ನೀವೇನು ಮಾಡ್ಕೋಬೇಡಿ, ನೀವೇನು ಬೇಕಾದರೂ ಕೇಳಿ ಅಂತಾರೆ. ಯಾವಾಗ ಎಲೆಕ್ಷನ್ನಿಗೆ ಅವ್ವ ನಮ್ಮ ತಂಗಿರು ಅಂತಾರೆ. ಇವಾಗ ನೋಡಿರೆ ಬಂದು ಎಲ್ಲಿ ಸತ್ತಿದ್ದೀರಾ, ನೀವು ಬಿದ್ದಿದ್ದೀರಾ, ನಿಮ್ಗೆ ಏನಾಗೈತೆ ಅಂತ ಕೇಳರೇ ಇಲ್ಲ. ಏನ್ ಮಾಡ್ಬೇಕು? ಚೆನ್ನಾಗಿಲ್ಲ ನಮ್ಮೂರಲ್ಲಿ, ಬರೀ ಕಲ್ಲು, ಜಲ್ಲಿಕಲ್ಲಿದೆ ಅಷ್ಟೇ. ಜಲ್ಲಿಕಲ್ ಮೇಲೆ ನಡೆಯಕ್ ಆಗಲ್ಲ. ಇಲ್ಲಿಂದ ಒಂದು 15 ಕಿಲೋಮೀಟರ್ ಇದೆ. ನಮ್ಮೂರು ಫುಲ್ ಎಲ್ಲದು ಬರೀ ಜಲ್ಲಿಕಲ್ ಅಷ್ಟೇ ಇರೋದು, ಸಿಮೆಂಟ್ ಇಲ್ವೇ ಇಲ್ಲ. ಜಲ್ಲಿಕಲ್ ಮೇಲೆ ಓಡಾಡ್ಬೇಕು ನಾವು. ಎಲ್ಲ ಮಕ್ಳು ಕಾಲೆಲ್ಲ ಚುಚ್ಚುತ್ತೆ, ರೋಡ್ ವ್ಯವಸ್ಥೆ ಇಲ್ಲ, ಏನಂದ್ರೆ ಏನು ವ್ಯವಸ್ಥೆನೂ ಇಲ್ಲ. ನೀರು ತೊಟ್ಟಿ ಎಲ್ಲವ ಎಲ್ಲ ಹಸ್ರಿಗೆ ಪಾಚಿ ಕಟ್ಟಿರುತ್ತೆ, ಇನ್ನು ಕ್ಲೀನ್ ಮಾಡಲ್ಲ. ಬರ್ತಾರೆ ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಬರ್ತಾರಷ್ಟೇ. ಇನ್ನು ಏನಂದ್ರೆ ಏನು ವ್ಯವಸ್ಥೆನೂ ಸರಿ ಇಲ್ಲ. ಎಲ್ಲ ಮನೆಗಳೆಲ್ಲ ಸಾಲಿಗೆ ನಮ್ಮೂರಲ್ಲಿ ಬರೀ ಬಿದ್ದೋಗಿರೋ ಮನೆನೇ ಜಾಸ್ತಿ. ಯಾವ ಏನು ಚೆನ್ನಾಗವೆ ಅನ್ನೋವು ಯಾವಿಲ್ಲ, ಎಲ್ಲ ಬಿದ್ದೋಗವೆ ಮನೆಗಳು. ಯಾಗೋ ಹೇಗೋ ಬಿದ್ದೋಗಂಗೆ ಆಗಿರೋದೆಲ್ಲವ. ಬರ್ಲಿ, ನಾವು ಕಾಯ್ತಾ ಇರೋದು ಹೆಂಗ್ ಗೊತ್ತಾ? ಬರ್ಲಿ, ಎಲೆಕ್ಷನ್ ಬರ್ಲಿ, ಅವ್ರು ಬರ್ಲಿ, ನಾವು ಕೇಳ್ತೀವಿ. ಸರ್ MLA ಅವರು ಅವ್ರು ಇದ್ದಾಗಲಿಂದ, ಅವ್ರು ಗೆದ್ದಾಗಲಿಂದ ಅವ್ರಿಗೆ ಆಗ್ತಾರೆ, ಅವ್ರು ನಿಂತಾಗಲಿಂದಲೂ ತಿರುಗಿ ನೋಡಿಲ್ಲ. ಯಾವಾಗಲೂ ಒಂದ್ಸತಿ ಬರ್ತಾರೆ, ಇನ್ನು ಬರೋದಿಲ್ಲ. ಹಂಗಾರೆ ಸುಮಾರು ಅರ್ಜಿಗಳೆಲ್ಲ ಕೊಟ್ಟವ್ರು. ಗೌರ್ಮೆಂಟಿಂದ ದುಡ್ಡು ಬರಲಿಲ್ಲ ಅಂದ್ರೆ ಏನೂ ಇಲ್ಲ ಅಷ್ಟೇ. ಆದಷ್ಟು ಮಾಡ್ತಾವ್ರೆ, ಈಸ್ಕೊಂಡು ಕೊಟ್ಟಷ್ಟು ಮಾಡ್ತಾವ್ರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು MLA ಅವ್ರಿಗೆ? ಒಂದು 8 ಕೊಡ್ಬೋದಣ್ಣ. ನಾನಿವಾಗ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಬಿಗಿನೇನಹಳ್ಳಿ ಗ್ರಾಮದಲ್ಲಿದ್ದೀನಿ. ನನ್ನ ಜೊತೆ ಗೌಡ್ರಿದ್ದಾರೆ, ಮಾತಾಡ್ಸೋಣ. ಗೌಡ್ರೆ ನಮಸ್ಕಾರ.
ನಮಸ್ಕಾರ. ಹೆಂಗೆ ಎಮ್ ಎಲ್ ಅವ್ರು ಬರ್ತಾರ ನಿಮ್ಮೂರಿಗೆ? ಬರ್ತಾರೆ, ಹಳೆಯ ಎಲೆಕ್ಷನ್ ಆದ್ಮೇಲೆ ಬಂದಿಲ್ಲ. ಸಿಗ್ತಾರ ಜನಗಳ ಕೈಗೆ ತುರುವೇಕೆರೆ? ಸಿಗ್ತಾರೆ, ಸಿಕ್ಕಿ ಏನ್ ಮಾಡ್ತಾರೆ, ರೋಡ್ಗಳೆಲ್ಲ ಏನು ಆಗಿಲ್ಲ. ಯಾಕಂತೆ? ಯಾಕೋ ದುಡ್ಡು ಐತೋ ಇಲ್ವೋ ಗೊತ್ತೇ ಇಲ್ಲ. ತಿರುಗಿ ನೋಡಿಲ್ಲ, ಗೆಲ್ಲಿಸಿ ಕಳಿಸ್ತೋ, ಊರು ತಿರುಗಿ ನೋಡಿಲ್ಲ. ಅಲ್ಲ, ಈಗ ಗೌರ್ಮೆಂಟ್ ಕಾಂಗ್ರೆಸ್ ಬಂದ್ಬಿಟ್ಟದೆ, ಇವ್ರು JDS ನವ್ರು ಅಂತ ದುಡ್ಡು ಕೊಟ್ಟಿಲ್ವೋ? ಇಲ್ಲ, ಅವರು ಬಂದಿಲ್ಲ, ಇವರು ಬಂದಿಲ್ಲ, ಇಬ್ರು ಬಂದಿಲ್ಲ. ಏನ್ ಸಮಸ್ಯೆ ಐತಿ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಅದೇ ಅವ್ನು ಗೆಲ್ಸಿದ್ನಲ್ಲ ಅಂತ ಇವನು ಗೆಲ್ಸಿದ್ನಲ್ಲ ಅಂತ ಅವನು, ಇಬ್ರು ಪಾರ್ಟಿ ಮಾಡ್ಕೊಂಡು ಯಾರು ಬಂದಿಲ್ಲ. ಇನ್ನು ಊರುಗಳಲ್ಲಿ ರೋಡ್ಗಳು ತಿರ್ಗಾಡಕ್ಕಾಗಲ್ಲ, ಆಯ್ತಾ? ಆಮೇಲೆ ಮತ್ತಿರ್ಗಾ ಏನು ಸೌಕರ್ಯ ಊರಿಗೆ ನಡೀತಾ ಇಲ್ಲ. ಬಂದೇ ಇಲ್ಲ ಪಾರ್ಟಿ. ಒಂದು ರೂಪಾಯಿನೂ ಕೆಲಸ ಮಾಡಿಲ್ಲ ಇಲ್ಲಿ ನಮ್ಮೂರಿಗೆ. ನೋಡ್ಕೊಂಡು ಹೋಗಿ ಹಂಗೆ ಇಲ್ಲಿ ರೋಡ್ ಸೈಡಲ್ಲಿ ಗಿಡ ಕಿತ್ತಿಲ್ಲ, ಚರಂಡಿ ಇಲ್ಲ, ನೀರೇನೋ ಮೊದಲು ಮಸಾಲೆ ಪೀಡಲ್ಲಿ ಆಗಿತ್ತು, ಅಷ್ಟು ಬಿಟ್ರೆ ಈಗ ಅವ್ರ ಪಾರ್ಟಿ ಒಂದೇ ₹1 ದುಡ್ಡು ಕೊಟ್ಟಿಲ್ಲ. 450 ಓಟ್ ಹಾಕ್ಯಾರಿ, 450 ಓಟ್ ಹಾಕ್ಯಾರಿ, ಆದ್ರೂ ಕೊಡಕ್ಕಲ್ಲ. ಮೇಯ್ನ ರೋಡು ಚರಂಡಿಗಳು ಯಾವೂ ಆಗಿಲ್ಲ. ಒಂದು ಸಮುದಾಯ ಭವನ ಕೊಡ್ತೀನಿ ಇದ್ಕೊಂಡು ಅದೇ 15 ವರ್ಷ ಆಯಿತು. 15 ವರ್ಷದಿಂದ ಕೊಡ್ತೀನಿ ಕೊಡ್ತಾ ಇಲ್ಲ ಪಾರ್ಟಿ. ಈಗ ಏನು ಆಗಬೇಕಮ್ಮ ನಿಮ್ಮ ಪ್ರಕಾರ? ಏನು ಹಿಂಗೆ ರೋಡೆಲ್ಲ ಅಧ್ವಾನ ಆಗಿದಲ್ಲ. ರೋಡ್ಗಳೆಲ್ಲ ಅಧ್ವಾನ ಎಲ್ಲ ಅವ್ರಿಷ್ಟ ಅಂತ ನಡ್ಕೊಂಡು ಹೋದ್ರೆ ಇದಾಗದು ಹೆಂಗೆ ಮಾಡೋದು ಹೇಳು? MT ಇವರೆಲ್ಲ ಮಾಡ್ಬೇಕಪ್ಪ ನಿಂತ್ಕೊಂಡು. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಕಣತ್ತೂರು ಗ್ರಾಮದಲ್ಲಿ ನಾನಿದ್ದೀನಿ. ಸದ್ಯ ಈಗ ಪಂಚಾಯಿತಿ ಮುಂಭಾಗದಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಏನೆಲ್ಲ ಈ ಭಾಗದಲ್ಲಿ ಸಮಸ್ಯೆಗಳಿದೆ, ಅಭಿವೃದ್ಧಿ ಆಗಿದೆ ಅನ್ನೋದನ್ನು. ಸರ್ ನಮಸ್ಕಾರ. ಹೆಂಗೆ ಸರ್ ನಿಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಹೆಂಗೆ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಏನು ಶೂನ್ಯ ಆಗಿದೆ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ. ಹಾಲಿ ಶಾಸಕರು MT ಕೃಷ್ಣಪ್ಪ ಅವರು ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಈಗ ಗೌರ್ಮೆಂಟಲ್ಲಿ ಈಗ ಮೊನ್ನೆ 10 ಕೋಟಿ ದುಡ್ಡುಗಳು ಸಹಿತ ರೋಡ್ಗಳು ಸಹಿತ MLR ಹಾಕಿದ್ದಾರೆ. ಈಗ ನೋಡಿ ಇಲ್ಲ ಬುಕ್ನಳ್ಳಿ ಅಂತ ಒಂದು ಗ್ರಾಮ ಇದೆ, ಇದಕ್ಕೆ 1.5 ಕಿಲೋಮೀಟರ್ ರೋಡ್ ಸೇರಿಸಿದ್ದಾರೆ MLR. ವರ್ಕ್ ಆರ್ಡರ್ ಆಯ್ತು, ಆದರೆ ಅದಕ್ಕೆ ದುಡ್ಡು ತುಂಬಿಲ್ಲ. ಸರ್ ಏನಾದರೂ ಸಮಸ್ಯೆ ಇದೆ ಸರ್ ನಿಮ್ಮೂರಲ್ಲಿ? ರೋಡು, ಕುಡಿಯೋ ನೀರು ಸಮಸ್ಯೆ ಇದೆ ಸರ್. ಅದೇ ರೋಡೆಲ್ಲ ಆಗಬೇಕು. ಸರ್ಕಾರ ಅನುದಾನಗಳು ಕೊಡ್ತಾ ಇಲ್ವಲ್ಲ. ಶಾಸಕರು ಕೇಳ್ದು ಹಾಕ್ಯಾರೆ 3 ಕೋಟಿ ಈ ರೋಡ್ ಅರ್ಧಬರ್ಧ ರೋಡ್ ಐತೆ, ತಿರ್ಗಾ 3 ಕೋಟಿ ಹಾಕಿದ್ದೀನಿ ಅಂತಲ್ಲ ಅಂದ್ರು. ಹೋದಾಗೆಲ್ಲ ಸ್ಪಂದಿಸ್ತಾರೆ, 3 ಕೋಟಿ ತಿರ್ಗಾ ಗೊಲ್ರಟ್ಟಿ ತಕ ರೋಡ್ ಆಗಬೇಕು. ಸರ್ ಏನಾಗ್ಬೇಕು ಸರ್ ನಿಮ್ಮೂರಿಗೆ? ರೋಡು, ನೀರು ಇವು ಬಿಟ್ರೆ? ಸರ್ ನಮ್ಮೂರ ಬುಕ್ನಲ್ಲಿ ಎಸ್ಟಿಮೇಟ್ ಆಗಿ ಅಲ್ಲ 6 ತಿಂಗಳಾಯ್ತೈತೆ. ಸರ್ಕಾರದಿಂದ ₹1 ದುಡ್ಡು ಕೊಡ್ತಾ ಇಲ್ಲ. ಸುಮ್ಮನೆ ಇಂಜಿನಿಯರ್ಗಳು ಬಂದರು, ಎಸ್ಟಿಮೇಟ್ ಮಾಡ್ಕೊಂಡು ಹೋದ್ರು, MLR ಗ್ರಾಂಟ್ ಹಾಕಿಕೊಟ್ರು. ನಮ್ಮೂರಿಗೆ ಇವತ್ತು ಈಗಲೂ ಹೋಗೋಣ ಬನ್ನಿ, ಬರೀ ಒಂದು ಬೈಕಲ್ಲಿ ಕೂಡ ಹೋಗೋಕ್ಕಾಗಲ್ಲ. ಕಾಲೇಜು ತುರುವೇಕೆರೆಲ್ಲ ಇದೇವಲ್ಲ ಸರ್, ಕೃಷ್ಣಪ್ಪರ ಕಾಲದಲ್ಲಿ ಆಗಿರೋ ಎಲ್ಲವೂ ಕಾಲೇಜುಗಳು ಕೃಷ್ಣಪ್ಪರ ಕಾಲದಲ್ಲಿ ಆಗಿರೋವೆ. ಅವರು ಕೈ ಹಾಕಿರೋವೆಲ್ಲ ಸಕ್ಸಸ್ ಮಾಡಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನೀವು? 10 ಕತೆ. ಹೆಂಗೆ ನಿಮ್ಮೂರ ಕಡೆ ಅಭಿವೃದ್ಧಿ ಎಲ್ಲ ಆಗಿದೆಯಾ? MLR ಬರ್ತಾರ ಈ ಕಡೆ ಎಲ್ಲ? ಬರ್ತಾ ಇರ್ತಾರ್ರಿ. ರೋಡ್ ಗಿಡ ಎಲ್ಲ ಚೆನ್ನಾಗಿದೆ ನಿಮ್ಮೂರಿಗೆ? ರೋಡ್ ಹಾಕಿದ್ದಾರೆ ಇವಾಗ. ಹಾಕಿದ್ದಾರೆ. ಯಾವಾಗ ಬಂದಿದ್ರು ಲಾಸ್ಟ್? ಒಂದು 15 ದಿವಸ ತನೇನು ಬಂದಿದ್ರು. ಬರ್ತಾರ ಜನಗಳ ಕೈಗೆಲ್ಲ ಕೇಳ್ತಾರ? ಕೇಳ್ತಾರೆ, ವಿಚಾರಿಸ್ತಾರೆ. ಪಂಚಾಯತ್ ರೋಡು, ನೀರು ಇವೆಲ್ಲ ಕೊಟ್ಟಾರ? ಒಟ್ಟವ್ರಿ ನೀರು ಕೆರೆಗೆಲ್ಲ ನೀರು ತುಂಬ ಹಾಕಿದ್ದಾರೆ ಅವರು. ಹೌದಾ? ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಲ್ಲ ಈಗ ಗೌರ್ಮೆಂಟ್ ಬೇರೆ ಐತೆ, ದುಡ್ಡು ಕೊಡ್ತಿಲ್ಲ ಅಂತ. ಆದ್ರೂ ಕೊಡ್ತಾ ಇಲ್ಲ, ಆದ್ರೂ ಅವ್ರ ಕೈಲಿ ಇದ್ದು ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟೇ. ಹೆಂಗೆ ನಿಮ್ಮೂರ ಕಡೆ MLR ಬರ್ತಾರ? ಕೆಲಸ ಮಾಡಿ MLAಗಳು ಎಲ್ಲದಕ್ಕೂ ಬರ್ತಾರೆ, ಕೆರೆಗೆಲ್ಲ ನೀರು ಬಿಟ್ಟಾರೆ, ಇನ್ನು ಗಣಪತಿ ಉತ್ಸವಕ್ಕೆಲ್ಲ ದುಡ್ಡು ಕೊಡ್ತಾರೆ. ಎಲ್ಲ ನಮಗೆಲ್ಲ ಅನುಕೂಲ MT ಕೃಷ್ಣಪ್ಪಂದ ಐತಿ. ದೇವಸ್ಥಾನ, ಸಮುದಾಯ ಎಲ್ಲ ದುಡ್ಡು ಕೇಳಿದ್ರು ಕೊಡ್ತಾರೆ, ಇದು ಮಾಡ್ತಾರೆ. ಎಲ್ಲ BJP ಇವರೆಲ್ಲವ ಏನು ಮಾಡ್ತಾರೆ ಅವರು? ನಮ್ಮ ಇದಿಲ್ವಲ್ಲ, ಈ ಸರಿ ಗೆದ್ದಾಗ ಮಾಡಿರೋದು. ಗೆದ್ದಾಗೆಲ್ಲ ಮಾಡಿದ್ರು. ಈ ಸಲ ಅದೇ ಅವ್ರೇ ಹೊಡೆದಾಡ್ತಾರಲ್ಲ ಅವ್ರಿಗೆ ಅಬುಕ್ನಳ್ಳಿ ರೋಡ್ ಹಾಕ್ಯಾರೆ ರೋಡೆಲ್ಲ ಹಾಕ್ಬಿಟ್ಟು ಆಗಿಲ್ಲ. ಮಾಡ್ತಾರೆ, ದುಡ್ಡು ಕೊಟ್ಟಲ್ಲ. ಅವ್ರು ಫಂಡ್ ಕೊಡ್ಬೇಕಲ್ಲ, ಆ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಮಾಡಬೇಕು. ಎಲ್ಲ ನಮ್ಮ ಸರ್ಕಾರ ಐತೆ, ನಿಮ್ಗೆ ಯಾಕೆ ಅಂತಾರೆ. ಅವೆಲ್ಲ ನಮಗೆ ಕೊಟ್ಟು ನಾವೆಲ್ಲ ಈ ಸತಿ ಓಟ್ ಹಾಕೆಲ್ಲ ಈಗ ಬಿಟ್ಬಿಟ್ಟು ಅವ್ರನ್ನ ಎಲ್ಲ ಕಾಂಗ್ರೆಸ್ ಬಿಟ್ಬಿಟ್ಟು ಎಲ್ಲ ಈ ಕಡೆಗೆ ತಿರ್ಕೊಂಡ್ಬಿಡ್ತೀವಿ ನಾವು. ಈಗ ಎಲ್ಲ ಅವ್ರು ದುಡ್ಡು ಕೊಡ್ತಾರೆ ಅಂತ ಅವರೆಲ್ಲ ಹಾಕ್ತಾರೆ, ಬಸ್ ಚಾರ್ಜ್ ಕೊಡ್ತಾರೆ ಅಂತ ಹಾಕ್ತಾರೆ. ಈಗ 2000 ರೂಪಾಯಿಗೆ ಹೋದ್ರೆ ಆಯಲ್ಲು ಈಗ ಅಡುಗೆ ಮಾಡ್ಕೊಂಡು ಉಣ್ತೀನಿ ಅಂದರೆ ಎಷ್ಟು ರೈತರಿಗೆ ಇಲ್ಲಿ ಕೂಲಿ ಮಾಡಿದಾರ್ದೆಲ್ಲ 1-2 ಎಣ್ಣೆ ಕುಡಿದ್ರೆ ನಮ್ಮ ಗಂಡಂದು ಅಲ್ಲೇ ಹೋಯ್ತು.
ಹೇಗೆ ಎಣ್ಣೆ ಕುಡಿಯಕ್ಕೆ ಬಿಡ್ಬಾರ್ದು? ಈಗ ನಾವು ದುಡ್ದದೆಲ್ಲ ಎಣ್ಣೆ ಕುಡ್ರೆಲ್ಲ ಹೋಯ್ತು. ಇನ್ನು 2,000 ರೂಪಾಯಿ ಹಾಕೋದು ಕೊಡ ಇಲ್ಲಿ 500 ರೂಪಾಯಿ ಅಂದ್ರೆ ಅದು ಹೋಯ್ತು. ಕುಡಿತಾರೆ, ಅದು ಎಣ್ಣಿಂದಲೇ ಅವ್ರಿಗೆ ಸರ್ಕಾರಕ್ಕೆ ದುಡ್ಡು. ಅದು ನಿಲ್ಸಿದ್ರೆ ನೋಡಪ್ಪ ನಮ್ದು ಸರ್ಕಾರ ನಡೆಯಲ್ಲ. ಬಾಗಿಲು ಮುಚ್ಕೊಂಡು ಹೋಯ್ತ ನೀವು. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರ? ನಾವು 20ಕ್ಕೆ 20, 10ಕ್ಕೆ 10. ನೋಡ್ತೇವೆ, ಬಂದು ಎಲ್ಲ ಚೆಕ್ ಮಾಡ್ತಾರೆ, ನೋಡ್ಕೊಂಡು ಹೋಗ್ತಾರೆ, ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಕೊಡ್ತಾವ್ರೆ, ಪ್ರತಿಯೊಬ್ಬರಿಗೂ ಕೊಡ್ತಾವ್ರೆ ಮನೆ. ಅವ್ರು ಬಂದಾಗಲ್ಲ ಅವ್ರು ಕೊಡೋದು, ಅವ್ರು ಮುಂಚೆನೆ ಕೊಡಿದ್ರೆ ಅವ್ರ ತಾನೇ ಎಲ್ಲಿಂದ ಕೊಡ್ತಾರೆ. ಏನು ಸಮಸ್ಯೆ ಇಲ್ಲ ಅಣ್ಣ, ಎಲ್ಲ ಚೆನ್ನಾಗೈತಿ. ನೀರಿಂದು ಚೆನ್ನಾಗೈತಿ. ದನ ಕರ ಕಟ್ಕೊಂಡ್ರೆ ಎಲ್ಲದಕ್ಕೂ ನೀರು ಬೇಕು. ದನ ಕರಿಗೂ ಮನೆಗಳಿಗೂ ಎಲ್ಲದಕ್ಕೂ ನೀರಿಂದ ಅನುಕೂಲ ಚೆನ್ನಾಗೈತಿ. ಅವ್ರು ರೋಡ್ ಇಲ್ಲ, ಅದು ಕಿತ್ತೋಗ್ಬಿಟ್ಟತೆ. ಬುಕ್ನಳ್ಳಿದೊಂದು ಕಬ್ಳಿಗೆ ಹೋಗಿ ಕಿಮ್ಸಿ ಅದೊಂದು ರೋಡ್. ಯಾವಾಗಿಂದ ಸಮಸ್ಯೆ ಅದು? ಹಳೆ ಒಂದು 1 ವರ್ಷದಿಂದ ಅಲ್ವೇ. ಯಾರು ಮಾಡಿಲ್ವ? ಯಾರು ಮಾಡೇ ಇಲ್ಲ. ನಾನಿವಾಗ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಹಬಕನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ನಿಮ್ಮೂರಲ್ಲಿ ಏನು ಸಮಸ್ಯೆ ಇದೆ? ಅಯ್ಯೋ ರೋಡಿನ ಕತೆ ಯಾಕೆ ಹೇಳ್ತೀವಿ ಬಿಡು. ಏನು ಚೆನ್ನಾಗೈತಲ್ಲ ಮತ್ತೆ? ಎಲ್ಲಿ ನಿಮ್ಮಂತವ್ರು ಬಂದ್ರು ಬೀಳೋದೆ ಕೆಳಕಿ. ನಿಮ್ಮಂತವ್ರಾದ್ರೆ ತಡ್ಡಿಸ್ಕೊಂಡು ಹೋಗ್ತೀವಿ. ಎಷ್ಟು ವರ್ಷದಿಂದ ಹಿಂಗೈತೆ? ಅಯ್ಯೋ ಅಲ್ಲೇ 4-5 ವರ್ಷಕ್ಕಿಲ್ಲ ಅದೇ ಬಾಳು. ಈಗ ನಿಮ್ಮೂರಲ್ಲಿ ಏನು ಸಮಸ್ಯೆ ಸರ್ ಮೇಜರ್ ಆಗಿ? ನಮ್ಮೂರಲ್ಲಿ ಮೇಜರ್ ಸಮಸ್ಯೆ ಅಂದರೆ ರಸ್ತೆ ಅದೇ, ರೋಡ್ಗಳು ಸರಿ ಇಲ್ಲ. ಆ ಟಾರು ಅಂತ ಹಾಕಿದ್ದೀಗ ಟಾರ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನಾವು ಅನೇಕ ಬಾರಿ ಪ್ರಯತ್ನ ಪಟ್ಟರು ಇದೇನು ಆಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಇರೋದು ರೋಡಿನ? ಸುಮಾರು 5-6 ವರ್ಷದ ಮೇಲೆ ಆಯಿತು ಕಿತ್ತೋಗಿ. ಇಲ್ಲೇನು MLA ಅವ್ರಿಗೆ ಗಮನಕ್ಕೆ ಇದೆಯಾ? ಬರ್ತಾರ ಅವ್ರೇನಾದ್ರು? MLA ಅವ್ರ ಗಮನಕ್ಕೂ ಇದೆ, ನಾವು ಹೋಗಿ ಅಪ್ರೋಚ್ ಮಾಡಿದ್ದೀವಿ. ಅವರು ಹಾಕೋ ಕೊಟ್ಟಿದ್ದಾರೆ. ಯಾವಾಗ ಹೋದ್ರು ಗ್ರ್ಯಾಂಟ್ ಇಲ್ಲ, ಗ್ರ್ಯಾಂಟ್ ಬಂದರೆ ನಿಮ್ಗೆ ಹಾಕ್ಕೊಡ್ತೀವಿ ಅಂದ್ಬಿಟ್ಟು ಮೊದಲು ಗುಂಡಿ ಮುಚ್ಚಕ್ಕೆ ಅಂದ್ಬಿಟ್ಟು 1,20,000 ರೂಪಾಯಿ ಹಾಕಿದ್ರು. ಅದು ಗ್ರ್ಯಾಂಟ್ ಯಾವುದು ಬಂದಿಲ್ಲ, ನಾನು ಅದಕ್ಕೋಸ್ಕರ ಕಾಯ್ತಿದ್ದೀನಿ ಅಂತಾರೆ. ಎತ್ತಿನ ಹೊಳೆಯವರು ನಾವು ಕರ್ಕೊಂಬಂದರು, MLA ಅವರೇ ಇದು ಮಾಡಿ. ಅವರು ಎಂಜಿನಿಯರ್ಗಳು ಬಂದು ಇಲ್ಲಿ ಸರ್ವೆ ಮಾಡ್ಕೊಂಡು ಹೋದರು. ಅದು ಈಗ ಕೇಳಿದ್ರೆ ಅದೇನು ಟೆಂಡರು ಆಗಿಲ್ಲ, ಬೇರೆ ಕಡೆ ಎಲ್ಲ ಆಗ್ತಿದ್ದಾವೆ. ಇಲ್ಲಿ ಯಾವುದೇ ರೀತಿಯ ಇದು ಇಲ್ಲ, ರೆಸ್ಪಾನ್ಸ್ ಇಲ್ಲ. ಅವರು ಪ್ರಯತ್ನ ಮಾಡ್ತಿದ್ದಾರೆ. ಹೆಂಗೆ ಜನಗಳು ಕಷ್ಟ ಅಂದರೆ ಸಿಗ್ತಾರಾ, ಸ್ಪಂದಿಸ್ತಾರಾ? ಹೇಗೆ? ಖಂಡಿತ ಸಿಗ್ತಾರೆ, ಖಂಡಿತ ಸ್ಪಂದಿಸ್ತಾರೆ. ಆದರೆ ಅವ್ರ ಕೈ ನಡೀತಾ ಇಲ್ಲ. ಸರ್ಕಾರ ಅವ್ರದ್ದಲ್ಲ, ಗ್ರ್ಯಾಂಟು ಬರಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ MLA ಅವ್ರಿಗೆ 10ಕ್ಕೆ? ಅವರ ಕಾರ್ಯವೈಖರಿ, ಅವರ ದಕ್ಷತೆ, ಅದಕ್ಕೆ ನಾನು 90 ಮಾರ್ಕ್ಸ್ ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ಇದು ನಮಗೆ ರೋಡ್ ಏನು ತಿರುಗಾಡಕ್ಕೆ ಆಗಲ್ಲ. ಹೊರಗಡೆಯಿಂದ ಬಂದು ಜನಗಳು ಬರೋಕ್ಕಾಗ್ತಾ ಇಲ್ಲ. ಇವರು ಸ್ಕೂಲ್ಗೆ ಹೋಗಕ್ಕೆ ಎಲ್ಲ ಬಿದ್ದು ಇಲ್ಲಿ ಹಾಲು ತಗೊಂಡೋಗಿ ಡೈರಿಗೆ ಹಾಕಕ್ಕಾಗ್ತಾ ಇಲ್ಲ ಸರ್. ಅಷ್ಟೊಂದು ಹಿಂಸೆ ಆಗ್ಬಿಟ್ಟೈತೆ ನಮಗೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಸಖತ್ ಹಿಂಸೆ ಆಗ್ತೈತಿ. MLA ಅವ್ರಿಗೆ ಅನುದಾನ ಕೊಡ್ತಾ ಇಲ್ಲ. MLA ಅವ್ರ ತಾನೇ ಏನು ಮಾಡೋಕ್ಕಾಗ್ತದೆ? ಅದರಿಂದ ಸಖತ್ ಹಿಂಸೆ ಆಗುತ್ತೆ. ಏನು ಇದು ಮಾಡಿ ನೀರಿನ ಸಮಸ್ಯೆ ಏನೂ ಇಲ್ಲ ಸರ್. ರೋಡಿಂದ ಒಂದೇ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿರೋದು. ನಾನಿವಾಗ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾರಪ್ಪನಹಳ್ಳಿ ಗ್ರಾಮದಲ್ಲಿದ್ದೀನಿ. ಸೊ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಏನು ಸಮಸ್ಯೆ ಇದೆ ಸರ್ ನಿಮ್ಮೂರಲ್ಲಿ? ಏನು ಆಗಬೇಕು, ಏನಾಗಿದೆ? ಸದ್ಯದಲ್ಲಿ ಸಮಸ್ಯೆ ಏನಿಲ್ಲ ಸರ್. ಆದಷ್ಟು ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ. ಆದಷ್ಟು ಎಲ್ಲ ಬೇಸಿಕ್ ನೀಡ್ಸ್ ಏನಿದೆ ಅದೆಲ್ಲ ಸದ್ಯಕ್ಕೆ ಹೊಸದಾಗೆಲ್ಲ ಮಾಡಿಸಿದ್ದೀವಿ. ಕೈಗೂ ಸಿಗ್ತಾರೆ. ಆದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟವ್ರೆ. ಈ ಅವಧಿಲಿ ಇಲ್ಲ ಅಂದ್ರೆ ಹಿಂದಿನ ಅವಧಿಲಿ 3 ಟರ್ಮಲ್ಲಿ ಎಲ್ಲ ಮಾಡಿಕೊಟ್ಟವ್ರೆ. ಹೆಂಗೆ ಸರ್, ಅಭಿವೃದ್ಧಿ ಆಗಿದೆಯಾ? ಇನ್ನೂ ಅಭಿವೃದ್ಧಿ ಆಗಬೇಕಾ? ಆಗಿದೆ, ಇನ್ನೂ ಆಗ್ಬೇಕು ಸರ್, ಆಗ್ತೈತೆ. ಈ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತ ನನ್ನ ಪ್ರಕಾರ. ಯಾವ ಶಾಸಕರಿಗೂ ಇವರೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಕೊಟ್ಟಿಲ್ವಲ್ಲ ಅಭಿವೃದ್ಧಿ. ಇದಕ್ಕೆ ಇನ್ನೂ ಆಗಬೇಕು, ಆಗ್ತೈತೆ ಸರ್. ಪರವಾಗಿಲ್ಲ, ಇನ್ನೂ MLA ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಡವರಿಗೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು. ಇಲ್ಲ ಸರ್, ಅಭಿವೃದ್ಧಿ ಪರವಾಗಿಲ್ಲ. ಇವತ್ತಿನ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಆದಷ್ಟು ಸರ್ಕಾರದಿಂದ ಸವಲತ್ತು ಬಂದರೆ ಇನ್ನು ಹೆಚ್ಚಿನ ಅನುದಾನಗಳನ್ನ ನಮ್ಮ ತಾಲೂಕಿಗೆ ಬಿಡುಗಡೆ ಮಾಡಿದ್ರೆ ಇನ್ನೂ ಅಭಿವೃದ್ಧಿ ಕಾಣ್ಬೋದು, ಉನ್ನತ ಮಟ್ಟಕ್ಕೆ ಹೋಗ್ಬೋದು ನಮ್ಮ ತುರುವೇಕೆರೆ ತಾಲೂಕು ಅಂತ ನಾನು ಭಾವಿಸ್ತೀನಿ ಸರ್. ಅಭಿವೃದ್ಧಿ ಆಗಿದೆಯಾ? ಇನ್ನೂ ಅಭಿವೃದ್ಧಿ ಆಗ್ಬೇಕಾ ನಿಮ್ಮ ಪ್ರಕಾರ? ಸದ್ಯಕ್ಕೆ ಅಭಿವೃದ್ಧಿ ಆಗ್ತಾ ಇದೆ, ಪರವಾಗಿಲ್ಲ. ಇನ್ನೂ ಅಭಿವೃದ್ಧಿ ಆಗಬೇಕು ಸರ್ ನಮ್ಮ ತಾಲೂಕಿಗೆ ಮಾತ್ರ. ಅದು MLA ಅವರು ಪರವಾಗಿಲ್ಲ ಮಾಡ್ತಾ ಇದ್ದಾರೆ.
ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಭಾಳಷ್ಟು ಮಾಡೋದಿದೆ, ಪ್ರೋತ್ಸಾಹ ಮಾಡಿಕೊಡ್ಬೇಕು. ಶಿಕ್ಷಣ ಆರೋಗ್ಯದಲ್ಲೂ ಪರವಾಗಿಲ್ಲ, ಚೆನ್ನಾಗಿದೆ. ಶಿಕ್ಷಣ ಆರೋಗ್ಯದಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಬರ್ತಾರೆ ಜನಗಳ ಕೈಗೆ ಸಿಗ್ತಾರೆ. ವಾರಕ್ಕೆ ಒಂದಿನ ತಾಲೂಕು ಆಫೀಸಿಗೆ ಬರ್ತಾರೆ, ಜನಗಳ ಸಮಸ್ಯೆಯನ್ನು ಕೇಳ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಎಮ್ ಎಲ್ ಅವ್ರಿಗೆ 10ಕ್ಕೆ ನಾನು 9 ಕೊಡ್ತೀನಿ. ನಿಜವಾಗ್ಲೂ ಸಾಧನೆ ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಮಾರ್ಕ್ಸ್ಗಿನ್ನ ಕೃಷ್ಣಪ್ಪನವ್ರು ಒಳ್ಳೆ ಸಾಧನೆ ಮಾಡಿದ್ದಾರೆ ಸರ್. ಒಂದು ಸಣ್ಣ ಕಟ್ಟೆನ ಕೆರೆ ಮಾಡಿದ್ದಾರೆ, ಒಂದು ಸಣ್ಣದಾಗಿ ಹೇಳ್ಬೇಕು ಅಂದರೆ ಅವರು. ಹೆಂಗೆ ಮೇಡಮ್, ತುರುವೇಕೆರೆ ಅಭಿವೃದ್ಧಿ ಆಗಿದೆಯಾ, ಇನ್ನೂ ಅಭಿವೃದ್ಧಿ ಆಗಬೇಕಾ ನಿಮ್ಮ ಪ್ರಕಾರ? ಇನ್ನೂ ಅಭಿವೃದ್ಧಿ ಆಗಬೇಕು ಸರ್. ರಸ್ತೆಗಳೆಲ್ಲ ಇನ್ನೂ ಅಭಿವೃದ್ಧಿ ಆಗಬೇಕು. ಹಾಗೇನೆ ಮತ್ತೆ ಇನ್ನೂ ಅಂದರೆ ಬೇರೆ ತಾಲೂಕು ಹೋಲಿಸ್ಕೊಂಡ್ರೆ ನಮ್ಮ ತಾಲೂಕು ಇನ್ನೂ ತುಂಬ ಹಿಂದುಳಿದಿದೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಶಿಕ್ಷಣ, ಆರೋಗ್ಯ ಈ ವಿಚಾರದಲ್ಲಿ ಆಸ್ಪತ್ರೆಗಳು ಚೆನ್ನಾಗಿದೆಯಾ? ಮಕ್ಕಳಿಗೆ ಓದಲಿಕ್ಕೆ ಒಳ್ಳೆ ಕಾಲೇಜ್ಗಳು, ಶಿಕ್ಷಣ ಸಂಸ್ಥೆಗಳಿದಾವ? ಸರ್, ಇದು ಕಲ್ಪತರು ನಾಡು ಅಂತ ಹೆಸರುವಾಸಿನೇ ಆಗಿದೆ. ಎಜುಕೇಷನ್ಗೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ಒಳಗಡೆ ಇರುವಂಥ ಫೆಸಿಲಿಟೀಸ್ ಇನ್ನೂ ಅಭಿವೃದ್ಧಿ ಆಗಬೇಕಾಗಿರೋದು ತುಂಬ ಮುಖ್ಯ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ 10ಕ್ಕೆ? ಅದು ಜನತೆನೇ ಕೊಟ್ಬಿಟ್ಟಿದ್ದಾರಲ್ಲ ಸರ್, ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಸರ್. ಇದಿಷ್ಟು ಈ ಭಾಗದ ಮತದಾರರು ಇಲ್ಲಿನ ಶಾಸಕರಿಗೆ ನೀಡ್ತಾ ಇರುವಂತಹ ಮಾರ್ಕ್ಸ್ ಕಾರ್ಡ್. ತುರುವೇಕೆರೆ ಜಿಲ್ಲಾ ಕೇಂದ್ರ ಮತ್ತು ಬೇರೆ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿ ಆಗಬೇಕು. ಹಿಂದಿಗಿಂತಲೂ ಈಗ ಅಭಿವೃದ್ಧಿ ಆಗಿದೆ. ನೀರಾವರಿ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿನ ಶಾಸಕರು JDSನ ಶಾಸಕರಾಗಿರೋದ್ರಿಂದ ಅನುದಾನದ ಕೊರತೆ ಇದೆ. ಹಾಗಾಗಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಈ ಭಾಗದ ಮತದಾರರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಮಧು ಇಂಗಳದಾಳ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.